ಸರ್ ಎಲ್ಲಿಗೆ ಬಂದು ನಿಲ್ತು ನಮ್ಮ ಬ್ಯಾಲೆನ್ಸು? ಅಪ್ ಟು ಡೇಟ್ ಮಾಡ್ಕೊಂಡ್ ಬಂದಿವಿ ಸರ್. ಹೇಳಿ. ಟೋಟಲ್ ಆಗಿ 2,56,00,000 ರೂಪಾಯಿ ಇದೆ ಸರ್. ಪರವಾಗಿಲ್ಲ ಸರ್. ಮನೆ ಮತ್ತು ಫ್ಯಾಕ್ಟ್ರಿ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದೀನಿ. ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಇತ್ಯರ್ಥ ಆಗುತ್ತೆ. ನಾನು ನಿಮ್ಮ ಸಾಲನೆಲ್ಲ ತೀರಿಸ್ಬಿಡ್ತೀನಿ. ಕಾಫಿ ತಗೋ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಪ್ಪ. ಅಲ್ಲಯ್ಯ, ಮತ್ತೆ ನಿನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಕೊ ಬಂದಿದೀಯಲ್ಲ? ಏನಯ್ಯ, ವರ್ಷಕ್ಕೊಂದ್ ಮಗುನ ಹೊಟ್ಟೆಲ್ ತುಂಬಿಸ್ಕೊಂಡ್ ಬರ್ತಾ ಇದೆಯಲ್ಲ? ನಿನ್ ಹೆಂಡತಿ ಏನ್ ಜೆರಾಕ್ಸ್ ಮಿಷಿನಾ? ನೋಡು ಅವಳೆ ಹೇಗಾಗಿದ್ದಾಳೆ ಅಂತ. ಏನು ಮಾಡೋದು ಡಾಕ್ಟ್ರೆ, ನಮ್ಮಮ್ಮ ವಂಶ ಬೆಳಿಬೇಕು ಅಂತ ಹಿಂಸೆ ಮಾಡ್ತಾಳೆ. ಅದಕ್ಕೆ ನಾನು ಇವಳಿಗೆ ಹೋದ್ಸಲ ಬಂದಾಗ್ಲಿ ನೀನ್ ಹೇಳಿದೀನಿ, ಅವಳ ಗರ್ಭಕೋಶ ತುಂಬಾ ವೀಕ್ ಆಗಿದೆ, ಮಗು ಆಗೋದ್ ಬೇಡ, ಆಪರೇಷನ್ ಮಾಡ್ಸು ಅಂತ. ಕೇಳಿದೀಯ ನನ್ ಮಾತ್ನ? ಈಗ ಮತ್ತೆ ಹೊಟ್ಟೆ ತುಂಬಿಸ್ಕೊ ಬಂದಿದೀಯಲ್ಲ? ಏನ್ ಮಾಡೋದು ಡಾಕ್ಟ್ರೆ, ನಮ್ಮಮ್ಮ ಗಂಡು ಮಗು ಆಗೋವರೆಗೂ ನಿನ್ನ ಪ್ರಯತ್ನ ನಿಲ್ಲಿಸ್ಬೇಡ ಅಂತ ಪ್ರಾಣ ತಿಂತಾ ಇದ್ದಾಳೆ. ಅದಕ್ಕೆ ಗಂಡು ಮಗುಗೋಸ್ಕರ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸಾಕು ಸುಮ್ನಿರಿ, ಇವ್ರಿಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ನಾನೇನ್ ಮಾಡ್ಲಿ ಡಾಕ್ಟ್ರೆ, ಅವ್ರ ಆಸೆ ತೀರಿಸ್ಬೇಕಲ್ವಾ? ನಿಮ್ಮಂತವ್ರ ಬುದ್ಧಿ ಹೇಳಕ್ಕಾಗಲ್ಲ. ಎಲ್ಲಾದ್ರೂ ಹಾಳಾಗೋಗಿ ಬನ್ನಿ. ಬೇಗ ನಡಿಯೇ, ಮತ್ತೆ ಬೈಸ್ಕೋಬೇಕಾಗುತ್ತೆ. ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ, ನನಗೆ ಬಹಳ ಇಷ್ಟ ಆಯ್ತು. ವಾಸ್ತು ಪ್ರಕಾರ ಇದೆ. ಅದ್ ಸರಿ, ಈಗ ಯಾಕೆ ಮನೆ ಮಾಡ್ತಾ ಇದ್ದೀರಾ ನೀವು? ಅಯ್ಯಯ್ಯೋ, ಮನೆ ಮಾರುವಂತ ಪ್ರಮೇಯ ಇಲ್ಲ ಸ್ವಾಮಿ. ಅದೇನಾಗಿದೆ ಅಂದ್ರೆ ನನ್ನ ಮಗ ಅಮೇರಿಕಲ್ಲಿದ್ದಾನೆ. ಅವನು ನಮ್ಮನ್ನು ಬಿಡ್ತಾ ಇಲ್ಲ. ಅಲ್ಲೇ ಬಂದಿರಿ ಅಂತ ಅವನ ಹಠ. ಅದಕ್ಕೋಸ್ಕರ ಮಾರ್ತಾ ಇದೀವಿ ಹೊರತು ಇನ್ಯಾವ ತೊಂದರೆಗೋಸ್ಕರ ಮಾಡ್ತಾ ಇಲ್ಲ ಸ್ವಾಮಿ. ಸರಿ, ಬರೋ ಗುರುವಾರನೇ ರಿಜಿಸ್ಟ್ರೇಷನ್ ಇಟ್ಕೊಂಡ್ಬಿಡೋಣ. ಸಂತೋಷ. ತಗೊಳ್ಳಿ, ಇದ್ರಲ್ಲಿ 50 ಲಕ್ಷ ರೂಪಾಯಿ ಇದೆ ಅಡ್ವಾನ್ಸ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಬಾಪ ಹರೀಶಾ. ಬೇಗ ಬನ್ರಿ, ಏರೋಪ್ಲೇನ್ ಹೊಟ್ಟೋಗತ್ತೆ. ಅಲ್ಲಿ ತುಂಬಾ ಚಳಿ ಇರುತ್ತಲ್ಲ. ಹೋದ್ಮೇಲೆ ಗೊತ್ತಾಗುತ್ತೆ. ಓ ಮೈ ಗಾಡ್, ಅತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇಷ್ಟೊಂದು ಚಿನ್ನಪ್ಪನ ಯಾರಾದ್ರು ಹಾಕೋತಾರ? ಇಟ್ ಇಸ್ ನಾಟ್ ಸೇಫ್, ಐ ಸೇ. ಎಸ್ ಸೋನಿಯಾ ಹೇಳ್ತಾರೋದು ಕರೆಕ್ಟ್ ಆಗಿದೆ. ಎಲ್ಲ ತೆಕ್ಕೊಡು, ಅವಳು ಸೇಫ್ ಆಗಿ ಇಟ್ಕೋತಾಳೆ. ತಗೊಮ್ಮ, ತಗೋ. ಅದನ್ನು ಕೊಟ್ಬಿಡಿ. ಇದು ತೆಕ್ಕೊಡ್ತೀನಿ, ತಗೋ. ಡ್ಯಾಡಿ ಲೇಟ್ ಆಯ್ತು, ಬೇಗ ಬನ್ನಿ ಹೋಗೋಣ. ಸೂರ್ಯ ಆಯ್ತು, ನಡಿ. ಬನ್ನಿ ಅತ್ತೆ. ಸೂಟ್ ಕೇಸ್ ಹುಷಾರಾಗಿ ಇಟ್ಕೋ, ಉಪ್ಪಿನಕಾಯಿ ಇದೆ ಅದರಲ್ಲಿ. ಆಯ್ತಮ್ಮ. ಸೂರ್ಯ, ಇದೇನೋ ಇರೋ 4 ಜನಕ್ಕೆ 2 ಟ್ಯಾಕ್ಸಿ ತರಿಸಿದ್ಯಾ? ಲಗೇಜ್ ಜಾಸ್ತಿ ಇದೆಲ್ಲ ಡ್ಯಾಡ್, ಕಂಫರ್ಟಬಲ್ ಆಗಿ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ. ನಾವೆಲ್ಲಿ? ನಡ್ರಿ, ಅದಲ್ಲಿ ಕೂತ್ಕೊಳ್ಳಿ. ರಾಜು, ಗೊತ್ತಾಯ್ತಲ್ಲ, ಜೋಪಾನ ಕರ್ಕೊಂಡ್ ಬಾ. ನಿಲ್ಸಪ್ಪ, ಆ ಗಾಡಿ ಆ ಕಡೆ ಹೋಯ್ತು, ನೀನ್ ಈ ಕಡೆ ಹೋಗ್ತಾ ಇದ್ದಿಲ್ಲ. ಸರ್, ಆ ಗಾಡಿ ಡೀಸೆಲ್ ತುಂಬ್ಸಕ್ ಹೋಯ್ತು. ನನ್ಗೆ ಏರ್ಪೋರ್ಟ್ ಗೊತ್ತಿಲ್ವಾ? ನಿಮ್ಮನ್ನ ಶಾರ್ಟ್ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾಕೆ ಟೆನ್ಷನ್ ತಗೋತೀರಾ? ನಡಿಯಪ್ಪ. ಏನಾಯ್ತಪ್ಪ? ಏನೋ ಸ್ಟಾರ್ಟ್ ಆಗ್ತಿಲ್ಲ ಸರ್, ನೋಡ್ತೀನಿ ರೀ. ದೇವ್ರೇ, ನೋಡ್ರಿ. ಏನಾಗಿದೆಯಪ್ಪ? ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಸರ್, ಅದೇ ನೋಡ್ತಾ ಇದ್ದೀನಿ. ಏನಯ್ಯ ನಿನ್ ಗೋಳು? ನಾವ್ ಏರ್ಪೋರ್ಟ್ ಹೋಗ್ಬೇಕಪ್ಪ. ಸರ್, ಇಲ್ಲೇ ನಮ್ಮ ಫ್ರೆಂಡ್ ಮೆಕ್ಯಾನಿಕ್ ಇದೆ, ಹೋಗಿ ಕರ್ಕೊಂಬರ್ತೀನಿ. ಸುಮ್ನೆ ಕೂಗಾಡ್ಬೇಡಿ. ಹೋಗಪ್ಪ, ಬೇಗ ಹೋಗಿ ಕರ್ಕೊಂಬ. ಟೈಮ್ ಆಗೇ ಹೋಯ್ತು. ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಜನ ಇಲ್ದಿರೋ ಜಾಗದಲ್ಲಿ ಕರ್ಕೊಂಡು ಬಂದು ಗಾಡಿ ನಿಲ್ಸಿ ಯಾವನೇ ಅವನು. ರೀ, 1 ನಿಮಿಷ ಬನ್ರಿ ಇಲ್ಲಿ. ಎಲ್ರಿ ಹೋದ ಇವನು? ಇಷ್ಟೊತ್ತಾದ್ರೂ ಬಂದಿಲ್ಲ. ಬರ್ತಾನಿರೋ, ನೀ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಇಲ್ಲೇ ಅಂತ ಮೆಕ್ಯಾನಿಕ್ ಇರೋದು. ಸರಿ, ಒಳಗ್ ಬಂದ್ ಕೂತ್ಕೊಳ್ಳಿ, ಹೊರಗಡೆ ಚಳಿ. ಅಯ್ಯೋ, ಇಲ್ಲಿ ಚಳಿಗೆ ನೀ ಹೀಗಂತಿಯಲ್ಲ, ಇನ್ನು ಅಮೆರಿಕ ಚಳಿನ ಹ್ಯಾಕ್ ತಡಿತೇನೆ?
ಇದೇನೇ ಇದು ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಹಾಳಾದವ್ನು ಇವನು ಮೆಕ್ಯಾನಿಕ್ ಕರ್ಕೊಂಬರ್ತೀನಿ ಅಂತ ಒಂದು ಬಂದೇ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ರಿ ಫೋನು. ಪೊಲೀಸ್ ಬಂದ್ರು. ಏನಪ್ಪ ಗ್ರಾಚಾರ, ಏನ್ರಿ ಮಾಡೋದು? ಯಾರ್ರಿ ಅದು? ಇಲ್ಲೇನ್ ಮಾಡ್ತಿದ್ದೀರಾ? ಸರ್ ಅದು ನಾನು ಭಾಸ್ಕರ್ ರಾವ್ ಅಂತ ಸರ್. ಏರ್ಪೋರ್ಟ್ ಹೊಟ್ಟಿದ್ವಿ, ನಮ್ಮ ಗಾಡಿ ಚೂರು ಕೆಟ್ಟೋಯ್ತು. ನಮ್ಮ ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಬರಕ್ಕೆ ಹೋಗಿದ್ದಾನೆ. 3 ಗಂಟೆಗೆ ಫ್ಲೈಟು ನಮಗೆ. 3 ಗಂಟೆಗೆ? ಈಗ ಟೈಮ್ ಎಷ್ಟು? ವಾಚ್ ನಿಂತೋಗ್ಬಿಟ್ಟಿದೆ ಕಡೆ. 3:15 ಫ್ಲೈಟು ನಿಮ್ಗೋಸ್ಕರ ಕಾಯ್ತಾ ಇರತ್ತಾ? ಓ, ನಮ್ ಮಗ ಹೇಳಿ ನಿಲ್ಲಿಸ್ಕೊಂಡಿರ್ತಾನೆ. ಏನಮ್ಮ ನೀನು ಅದನ್ನ ಬಸ್ ಅಂದ್ಕೊಂಡಿದ್ಯಾ? ಸರಿ, ಎಲ್ಲಿ ಹೋಗ್ಬೇಕು? ನಾವು ಅಮೇರಿಕಾ ನ್ಯೂಯಾರ್ಕ್ ಹೋಗ್ಬೇಕು ಸರ್. ಸರಿ, ಪಾಸ್ಪೋರ್ಟು, ಟಿಕೆಟ್, ವೀಸಾ ಎಲ್ಲ ತೋರಿಸಿ. ಎಲ್ಲ ನಮ್ಮ ಮಗ ಇನ್ನೊಂದು ಟ್ಯಾಕ್ಸಿಲಿ ಅಡ್ವಾನ್ಸ್ ಆಗಿ ಹೋಗಿದ್ದಾನೆ ಸರ್. ಎಲ್ಲ ಅವನ ಹತ್ರ ಇದೆ. ನಿಮ್ಮ ಮಗನ ಹೆಸರು? ಸೂರ್ಯ. ಸೊಸೆ ಸೋನಿಯಾ. ಹಲೋ, ಏರ್ಪೋರ್ಟಾ? 3 ಗಂಟೆಗೆ ನ್ಯೂಯಾರ್ಕಿಗೆ ಫ್ಲೈಟ್ ಇದೆಯಾ? ಸೂರ್ಯ, ಸೋನಿಯಾ, ಭಾಸ್ಕರ್, ಶಾರದಾ ಇವ್ರ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆಯಾ? ಏನಂತೆ ಸರ್? ಏನಾಯ್ತು ಸರ್? ನನ್ ಮಗ ಕಾಯ್ತಾ ಇದ್ದಾನಲ್ಲ? ಇಲ್ಲಮ್ಮ, ಆಲ್ರೆಡಿ ಫ್ಲೈಟ್ ಹೊರಟೋಗಿದೆ. ನಿಮ್ಮ ಹೆಸರಲ್ಲಿ ಟಿಕೆಟೇ ಬುಕ್ ಆಗಿಲ್ಲ. ನೀನೇನ ಡ್ರೈವರು? ಹೌದು ಸರ್. ಎಲ್ಲಿ ಮೆಕ್ಯಾನಿಕ್? ಗಾಡಿ ಕೆಟ್ಟೋಗಿಲ್ಲ ಸರ್. ಇವ್ರ ಮಗನೇ ನಂಗೆ ದುಡ್ಡು ಕೊಟ್ಟು ಹಿಂಗ್ ಮಾಡು ಅಂದ್ರು. ನನ್ ಮಗ ಹಾಗೆ ಮಾಡ್ದ? ಅಯ್ಯೋ ಶಾರದಾ, ನೋಡು, ನೀನ್ ಮಾಡಿದ ತಪ್ಪಿಗೆ ಇವ್ರು ಕರ್ಕೊಂಡೋಗಿ ಮನೆಗೆ ಬಿಡು. ಆಯ್ತು. ಇನ್ನೊಂದ್ಸಲ ಈ ತರ ತಪ್ಪು ಮಾಡಿದ್ರೆ ನಡೀರಿ. ಸರ್, ಮನೆ ಹತ್ರ ಬಿಡ್ಲಾ? ಹೆತ್ತು ಮಗನೇ ಬೀದಿಗೆ ಬಿಟ್ಟ ಮೇಲೆ ನೀನಿನ್ ಯಾವ ಮನೆಗೆ ಬಿಡ್ತೀಯಪ್ಪ? ನೀನು ಹೋಗು, ಹೋಗು. ಅಯ್ಯೋ ದೇವ್ರೆ. ಮಗನೇ ನಡು ಬೀದಿಗೆ ತಂದನೆ ನಿನ್ನ ಸ್ವಾರ್ಥದ ಪ್ರೀತಿ, ಭೇದ ಭಾವದ ರೀತಿ, ಕಡೆಗೂ ಮುಳುವಾಯಿತೆ ನಿನಗೆ. ಬದುಕೋ ಆಸೆಗೆ ಕೊಳ್ಳಿಯ ನಿರಿಸಿ, ಕನಸು ಅರಳುವ ಮುನ್ನ ಸುಟ್ಟು ಬಿಟ್ಟನೆ ನಿನ್ನ. ಹೆಣ್ಣ ಆಸೆಗೆ ಬಲಿಯಾಗಿ ಮಗನೇ ನಡು ಬೀದಿಗೆ ತಂದನೆ ನಿನ್ನ. ಮಗನ ಮೋಹಕ್ಕೆ ಮರುಳಾದೆ, ಕಣ್ಣೆರಡಿದ್ದು ಕುರುಡಾದೆ. ಮಗನ ಮೋಹಕ್ಕೆ ಮರುಳಾದೆ, ಕಣ್ಣೆರಡಿದ್ದು ಕುರುಡಾದೆ. ವಂಶೋದ್ಧಾರಕ ನೀನೆಂದೆ, ಸ್ವರ್ಗಕ್ಕೆ ಹಾದಿಯು ಮಗನೆಂದೆ. ವಂಶೋದ್ಧಾರಕ ನೀನೆಂದೆ, ಸ್ವರ್ಗಕ್ಕೆ ಹಾದಿಯು ಮಗನೆಂದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವು ನಿನ್ನ ದುಸ್ಥಿತಿಯೋ ತಂದೆ. ಮಗನೇ ನಡು ಬೀದಿಗೆ ತಂದನೆ ನಿನ್ನ ಸ್ವಾರ್ಥದ ಪ್ರೀತಿ, ಭೇದ ಭಾವದ ರೀತಿ, ಕಡೆಗೂ ಮುಳುವಾಯಿತೆ ನಿನಗೆ. ಮಗನೇ ನಡು ಬೀದಿಗೆ ತಂದನೆ ನಿನ್ನ.